ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಅಂಡಾಶಯದಲ್ಲಿರುವ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಇದ್ದರೆ ಅಥವಾ ಕಡಿಮೆ ಆಗ್ತಾ ಇದ್ದರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. AMH ಅಂದರೆ ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಅಂತ ಹೇಳಿ. ಈ ಒಂದು ಹಾರ್ಮೋನು ನಿಮ್ಮ ಅಂಡಾಶಯದಲ್ಲಿರುವ ಫಾಲಿಕಲ್ಸ್ಗಳಿಂದ ಬಿಡುಗಡೆಯಾಗುತ್ತೆ. ಇವಾಗ ಈ ಒಂದು AMH ಲೆವೆಲ್ ಕಡಿಮೆ ಆದಾಗ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ AMH ಅಂದರೆ ಏನಂತ ತಿಳ್ಕೊಳ್ಳೋಣ. AMH ಅಂದರೆ ನಾನು ಮೊದಲೇ ತಿಳಿಸ್ದಂಗೆ ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಆಗಿರುತ್ತೆ. ಇದು ನಿಮಗೆ ಒಂದು ವೇಳೆ ಟೆಸ್ಟ್ ಮಾಡಬೇಕಾದ್ರೆ ಯಾವ ದಿನ ಬೇಕಾದರೂ ನೀವು ಇದನ್ನು ಟೆಸ್ಟ್ ಮಾಡ್ಬೋದು. ಇದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೋದು ಅಂತ ಹೇಳಿದರೆ, ಹೆಣ್ಮಕ್ಳಿಗೆ ಅವರ ಅಂಡಾಶಯದಲ್ಲಿ ತಾಯಿಯ ಗರ್ಭದಲ್ಲೇ ಇರುವಾಗಲೇ ಏನಾಗುತ್ತೆ ಅಂತ ಹೇಳಿದರೆ ಫಿಕ್ಸ್ಡ್ ನಂಬರ್ ಆಫ್ ಎಗ್ಸ್ ಇರ್ತವೆ. ಅಂದರೆ ಇಷ್ಟು ಮೊಟ್ಟೆ ಅಂತೇಳಿ ಫಿಕ್ಸ್ ಆಗಿರ್ತವೆ. ನಂತರ ವರ್ಷ ಕಳೆದಂತೆ ಕೆಲವು ಕಾರಣಗಳಿಂದ ಈ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ಮೊಟ್ಟೆಗಳ ಸಂಖ್ಯೆ ನಿಮ್ಮ ಅಂಡಾಶಯದಲ್ಲಿ ಕಡಿಮೆ ಆದರೆ ಅವುಗಳ ಸಂಖ್ಯೆ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅವುಗಳ ಕ್ವಾಲಿಟಿನ ಮೇಂಟೈನ್ ಮಾಡ್ಕೋಬೋದು. ಒಂದು ವೇಳೆ ನಿಮ್ಮಲ್ಲಿ ಏನಾದರೂ ಲೋ AMH ಇದ್ದರೆ, ಈ ಒಂದು ಮೊಟ್ಟೆಗಳ ಸಂಖ್ಯೆ ಕಡಿಮೆ ಇದ್ದರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಹೇಳಿದರೆ, ಮೊದಲನೇದಾಗಿ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಆಗುತ್ತೆ. ಇನ್ನು ಕೆಲವರಿಗೆ ಶಾರ್ಟ್ ಸೈಕಲ್, ಅಂದರೆ ನಿಮಗೆ 24 ದಿನಕ್ಕಿಂತ ಮುಂಚೆನೂ ಕೂಡ ನಿಮ್ಮಲ್ಲಿ ಪೀರಿಯಡ್ ಆಗ್ಬೋದು. ಇನ್ನು ಕೆಲವರಿಗೆ ಈ ಒಂದು ಪೀರಿಯಡ್ ಸಮಯದಲ್ಲಿ ಬ್ಲೀಡಿಂಗ್ ಆಗದೆ ಜಸ್ಟ್ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಮಂತ್ಲಿ ಸರಿಯಾಗಿ ಪೀರಿಯಡ್ ಆಗದೇನೂ ಇರ್ಬೋದು. ಆಬ್ಸೆನ್ಸ್ ಆಫ್ ಮೆನ್ಸಸ್ ಅಂತಲೂ ಕೂಡ ಕರಿಬೋದು. ಮತ್ತು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ತುಂಬ ವರ್ಷಗಳಿಂದ ಅವರು ಈ ಒಂದು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ರೂ ಕನ್ಸೀವ್ ಆಗಲಿಕ್ಕೆ ಅವರಿಗೆ ಕಷ್ಟ ಆಗ್ಬೋದು. ಕನ್ಸೀವ್ ಆದ್ರೂ ಅಬಾರ್ಷನ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಮತ್ತು ಕೆಲವರಿಗೆ ಈ ಒಂದು ಪೀರಿಯಡ್ ಸಮಯದಲ್ಲಿ ಜಾಸ್ತಿ ಬ್ಲೀಡಿಂಗ್ ಕೂಡ ಹೋಗ್ಬೋದು. ಮತ್ತು ತುಂಬ ಸರಿ ನಿಮಗೆ ಪೀರಿಯಡ್ ಲೇಟಾಗಿ ಬರ್ಬೋದು, ಅಂದರೆ ಈ ತಿಂಗಳು ಬರದೇ ಇರ್ಬೋದು. ಇನ್ನು ಕೆಲವರಿಗೆ ಪೀರಿಯಡ್ ಮಿಸ್ ಆಗ್ಬೋದು ವಿತೌಟ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್, ಅಂದರೆ ನಿಮಗೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಇಲ್ಲದೇನೂ ಕೂಡ ನಿಮ್ಮಲ್ಲಿ ಈ ರೀತಿಯ ಪೀರಿಯಡ್ ಮಿಸ್ ಆಗುವಂಥ ಸಮಸ್ಯೆ ಕಾಣಿಸ್ಕೊಳ್ಬೋದು. ನೆಕ್ಸ್ಟ್, ಅರ್ಲಿ ಸಿಂಪ್ಟಮ್ಸ್ ಆಫ್ ಮೆನೋಪಾಸ್, ಅಂದರೆ ನೀವೇನಾದರೂ ಋತುಬಂಧಕ್ಕೆ ಹತ್ತಿರ ಆಗ್ತಾ ಇದ್ದರೆ ಆ ಒಂದು ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವಂತಹ ಕೆಲವೊಂದು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಬೋದು. ಲೈಕ್ ಹಾಟ್ ಫ್ಲಶಸ್, ಅಂದರೆ ನಿಮಗೆ ಶೆಕೆ ಆಗ್ತಾ ಇರ್ಬೋದು. ಎಕ್ಸ್ಪೆಷಲಿ ನಿಮಗೆ ನೈಟಲ್ಲಿ ಈ ರೀತಿಯ ಸಮಸ್ಯೆ ಕಾಣಿಸ್ಕೊಳ್ಬೋದು. ಆ್ಯಂಗ್ಸೈಟಿ, ಅಂದರೆ ತುಂಬಾ ಸಿಟ್ಟು, ನಿಮ್ಮಲ್ಲಿ ಇರಿಟೇಬಿಲಿಟಿ ಕಾಣಿಸ್ಕೊಳ್ಬೋದು. ಮೂಡ್ ಸ್ವಿಂಗ್ಸ್, ಅಂದರೆ ಒನ್ ಟೈಮಲ್ಲಿ ನೀವು ತುಂಬ ಖುಷಿಯಾಗಿದ್ದರೆ ನೆಕ್ಸ್ಟ್ ಟೈಮಲ್ಲಿ ನೀವು ತುಂಬ ಒಂಥರ ಖಿನ್ನತೆಗೆ ಜಾರುವಂಥದ್ದು, ಈ ರೀತಿ ನಿಮ್ಮ ಮೂಡಲ್ಲಿ ವೇರಿಯೇಷನ್ ಕಾಣಿಸ್ಕೊಳ್ಬೋದು. ಯೋನಿಯ ಡ್ರೈನೆಸ್ ಕೂಡ ಕಾಣಿಸ್ಕೊಳ್ಬೋದು. ವಿಪರೀತ ತಲೆನೋವು ಕಾಣಿಸ್ಕೊಳ್ಬೋದು. ವೆಯ್ಟ್ ಗೇನ್ ಆಗ್ಬೋದು. ನಿಮ್ಮ ಜಾಯಿಂಟಲ್ಲಿ ನೋವು ಕಾಣಿಸ್ಕೊಳ್ಬೋದು. ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ಬೋದು. ಇವೆಲ್ಲ ಸಿಂಪ್ಟಮ್ಸ್ಗಳು ಸಾಮಾನ್ಯವಾಗಿ ನೀವೇನಾದರೂ ಋತುಬಂಧಕ್ಕೆ ಹತ್ತಿರ ಆಗ್ತಾ ಇದ್ದರೆ ಆ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವಂಥ ಲಕ್ಷಣಗಳಾಗಿವೆ. ಒಂದು ವೇಳೆ ನಿಮಗೇನಾದರೂ ಲೋ AMH ಲೆವೆಲ್ ಇದ್ರೂ ಕೂಡ ಕನ್ಸೀವ್ ಆಗ್ತೀರಾ. ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡುವ ಸಂದರ್ಭದಲ್ಲಿ AMHನ ಲೆವೆಲ್ಲು ತುಂಬ ಚೆನ್ನಾಗಿದ್ದರೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗುವಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದರೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ AMHನ ಲೆವೆಲ್ಲು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ AMH ಲೆವೆಲ್ ಚೆನ್ನಾಗಿದ್ದರೆ ನಿಮ್ಮಲ್ಲಿ ಸಾಕಾಗುವಷ್ಟು ಫಾಲಿಕಲ್ಸ್ಗಳಿದಾವಂತ ಹೇಳಿ. ಫಾಲಿಕಲ್ಸ್ ಅಂದರೆ ಅಂಡಾಶಯದಲ್ಲಿರುವಂತಹ ಕಿರುಚೀಲಗಳಂತ ಹೇಳ್ತೀವಿ. ಈ ಕಿರುಚೀಲದ ಒಳಗೆ ನಿಮ್ಮ ಅಂಡಾಣು ಬೆಳೆಯುವಂಥದ್ದು. ಸೊ ಹಾಗಾಗಿ ಈ ಒಂದು AMH ಲೆವೆಲ್ ನೀವು ಯಾವ ದಿನ ಬೇಕಾದ್ರೂ ಮಾಡ್ಬೋದು. ಅಂದರೆ ನಿಮ್ಮ ಪೀರಿಯಡ್ ಸೈಕಲ್ನ ಯಾವ ದಿನ ಬೇಕಾದರೂ ಈ ಒಂದು ಟೆಸ್ಟನ್ನು ಮಾಡ್ಬೋದು. ಈ ಒಂದು ಟೆಸ್ಟ್ ಮಾಡೋದ್ರಿಂದ ಡಾಕ್ಟ್ರಿಗೆ ಒಂದು ಐಡಿಯಾ ಸಿಗತ್ತೆ. ಅಂದರೆ ನಿಮಗೆ ಟೈಮ್ ಇದೆಯಾ ವೆಯ್ಟ್ ಮಾಡಲಿಕ್ಕೆ, ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಲಿಕ್ಕೆ, ಅಥವಾ ಬೇಗನೆ ನಿಮಗೆ ಪ್ಲ್ಯಾನ್ ಮಾಡಬೇಕಾ, ಮತ್ತು ನಿಮ್ಮ ಅಂಡಾಶಯದಲ್ಲಿ ಎಷ್ಟು ಮೊಟ್ಟೆಗಳು ಉಳಿದಿವೆ ಅಂತ ಹೇಳಿ ಅವರಿಗೊಂದು ಐಡಿಯಾ ಸಿಗುತ್ತೆ ಈ ಒಂದು ಟೆಸ್ಟ್ ಮಾಡೋದ್ರಿಂದ.
ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ ಯಾವುದಾದ್ರೂ ಒಂದು ಲಕ್ಷಣ ನಿಮ್ಮಲ್ಲಿದ್ದರೆ ನೀವು ತಕ್ಷಣ ಡಾಕ್ಟರ್ನ ಕಾಣಬೇಕಾಗತ್ತೆ. ನಿಮ್ಮ AMH ಲೆವೆಲ್ ನೀವು ನೋಡಬೇಕಾಗತ್ತೆ. ಒಂದು ವೇಳೆ ನೀವು ಸುಮಾರು ವರ್ಷಗಳಿಂದ ಏನಾದರೂ ಟ್ರೈ ಮಾಡ್ತಾ ಇದ್ದರೆ ಅಥವಾ ನಿಮ್ಮ ಏಜ್ ತುಂಬ ಜಾಸ್ತಿ ಆಗ್ತಾ ಇದ್ದರೆ ನಿಮ್ಮ AMH ಲೆವೆಲ್ ಒಮ್ಮೆ ನೀವು ಟೆಸ್ಟ್ ಮಾಡಿ ತಿಳಿದುಕೊಳ್ಳೋದು ಒಳ್ಳೆಯದು. ಮತ್ತು ನಿಮ್ಮ AMH ಲೆವೆಲ್ ತುಂಬ ಕಡಿಮೆ ಇದೆ ಅಂತ ಹೇಳಿದರೆ ನೀವು ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮುಂದೆ ಏನು ಮಾಡಬೇಕು ಅಂತ ಹೇಳಿ ನೀವು ತಿಳಿದುಕೊಳ್ಳೋದು ಒಳ್ಳೆಯದು. ಮೇ ಬಿ ನಿಮಗೆ IVFನ ಅವರು ಅಡ್ವೈಸ್ ಮಾಡ್ಬೋದು. ನಿಮ್ಮ AMH ಲೆವೆಲ್ಲು ತೀರಾ ಕಡಿಮೆ ಇದ್ದರೆ ನಿಮಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗತ್ತೆ. ಹಾಗಾಗಿ ನಿಮ್ಮ AMH ಲೆವೆಲ್ಲು ತೀರಾ ಕಡಿಮೆ ಇದೆ ಅಂತ ಹೇಳಿ ಏನಾದರೂ ನಿಮಗೆ ಗೊತ್ತಾದರೆ ನೀವು ಟೈಮ್ ವೇಸ್ಟ್ ಮಾಡದೆ ಮುಂದೇನು ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಜೊತೆಗೆ ಡಿಸ್ಕಸ್ ಮಾಡೋದು ತುಂಬಾ ಅಗತ್ಯವಾಗಿದೆ. ಇದರ ಜೊತೆಗೆ ಹೆಲ್ತಿ ಲೈಫ್ ಸ್ಟೈಲನ್ನು ನೀವು ಲೀಡ್ ಮಾಡಬೇಕಾಗತ್ತೆ. ಮತ್ತು ಒಂದು ವೇಳೆ ನೀವೇನಾದರೂ ತುಂಬ ದಪ್ಪ ಇದ್ದರೆ ನಿಮ್ಮ ವೆಯ್ಟನ್ನು ಕೂಡ ನೀವು ರೆಡ್ಯೂಸ್ ಮಾಡ್ಕೋಬೇಕಾಗತ್ತೆ. ಯೋಗ ಮಾಡ್ಬೋದು, ಮೆಡಿಟೇಷನ್, ನೀರನ್ನು ಜಾಸ್ತಿ ಕುಡಿಬೋದು, ಲೋ ಫ್ಯಾಟ್ ಇರುವಂತಹ ಫುಡ್ಗಳನ್ನು ನೀವು ಸೇವಿಸಬೇಕಾಗತ್ತೆ. ಮತ್ತು ಜಾಸ್ತಿ ಶುಗರ್ ಕಂಟೆಂಟ್ ಇರುವ ಫುಡ್ಗಳನ್ನು ಅವಾಯ್ಡ್ ಮಾಡಿ, ಕಾಫಿನ ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಅದನ್ನು ನೀವು ಬಿಟ್ಬಿಡಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಲೋ AMH ಅಂದರೆ ಏನು, ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ, ಯಾವಾಗ ನೀವು ಡಾಕ್ಟರ್ನ ಕಾಣಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.